ಒಂದು ಫಿಲಾಸಫಿ ಹೇಳ್ತಾರಲ್ಲ, ಸೊ ದುಡ್ಡಿಂದನೇ ಎಲ್ಲ ನಡೆಯಲ್ಲ, ದುಡ್ಡಿಗೇನು ಬೆಲೆ ಇಲ್ಲ, ಹಣ ಗಳಿಸಲೇಬೇಕು ಅಂತ ಅದೇ ಒಂದು ಮಾತ್ರ ಜೀವನ ಗುರಿ ಆಗಿರಬಾರ್ದು ಅಂತ ಅವರಿಗೆ ಒಂದು ಪ್ರಶ್ನೆ. ಸೊ ನಿಮಗೆ ದುಡ್ಡು ಇಲ್ಲ ಅಂದರೆ ನಿಮ್ಗೆ ಏನಾದರೂ ಸಿಗುತ್ತಾ? ಆಚೆ ಹೋದವಾಗ ನೀವೇನಾದರೂ ತೊಗೊಬೇಕು, ಒಂದು ಕಪ್ ಟೀ ಕುಡಿಬೇಕು ಅಂದರೆ ನೀವು ಅಲ್ಲಿ ಹೋಗ್ಬಿಟ್ಟು ದುಡ್ಡಿಗೆ ಬೆಲೆ ಇಲ್ಲ, ಮನುಷ್ಯನಿಗೆ ಬೆಲೆ, ಮನುಷ್ಯತ್ವದ ಬೆಲೆ ಅಂದರೆ ನಿನಗೆ ಅಲ್ಲಿ ಟೀ ಕೊಡ್ತಾನೆ, ನಿನಗೆ ವೆಜಿಟೇಬಲ್ ಸಿಗುತ್ತಾ, ನಿನಗೆ ಬಟ್ಟೆ ಸಿಗುತ್ತಾ? ಅಲ್ಲಿ ಹೋದವಾಗ ನೀವೇನು ಕೊಡಬೇಕಲ್ಲಿ? ಫಿಲಾಸಫಿ ಹೇಳೋಕ್ಕಾಗುತ್ತಾ? ಇಲ್ಲ ಕಾಸು ಕೊಡಬೇಕಾಗತ್ತಾ? ಸೊ ಕಾಸು ಕೊಡಲೇಬೇಕು. ಸೊ ಲೈಕ್ ದುಡ್ಡಿಗೆ ಏನು ಬೆಲೆ ಇಲ್ಲ, ಮನುಷ್ಯನಿಗೆ ಬೆಲೆ. ದುಡ್ಡೆಲ್ಲ ದುಡ್ಡೇನು ಮಾಡ್ತೀರಾ? 6 ಅಡಿ 3 ಅಡಿ ಸಾಯಬೇಕು. ಸೊ ಈ ಬದುಕಿದ್ದವಾಗ ಏನು ಮಾಡ್ತೀರಾ ನೀವು? ಬದುಕಿದ್ದವಾಗ ಈ ಫಿಲಾಸಫಿ ಹೇಳೋಕ್ಕಾಗುತ್ತಾ ಆಚೆ ಹೋದವಾಗ? ಇಲ್ಲ ನೀವು ದುಡ್ಡು ಕೊಟ್ಟು ಬೇಕಾದ ವಸ್ತುಗಳು ತೊಗೊಬೇಕಾ? ನೀವು ಮನೇಲಿ ಬಾಡಿಗೆ ಇರಬೇಕು ಅಂದರೆ ಬಾಡಿಗೆ ಮನೆಯವರಿಗೆ, ಓನರ್ಗೆ ಕತೆ ಹೇಳ್ತೀರಾ? ಇಲ್ಲ ಕಾಸು ಕೊಡ್ತೀರಾ? ಸೊ ಕಾಸು ಹೆಂಗೆ ಬರುತ್ತೆ? ದುಡಿಬೇಕು ತಾನೆ, ಕಾಸು ಮಾಡ್ಬೇಕು ತಾನೆ, ದುಡ್ಡು ಮಾಡ್ಬೇಕು ತಾನೆ, ಹೌದಾ? ಸೊ ಈ ದುಡ್ಡಿಗೆ ಬೆಲೆ ಇಲ್ಲ ಅಂತಾರಲ್ಲ, ಅವರೆಲ್ಲ ದೊಡ್ಡ ದೊಡ್ಡ ಜನಗಳು, ಅಂಬಾನಿ ಅಂಥವ್ರು ಹೇಳ್ತಾರೆ. ಯಾಕೆಂದರೆ ಅವ್ರು ಕೇಳ್ಸೋಕೆ ದುಡ್ಡು ಇರುತ್ತೆ, ಅವ್ರು ಹೇಳೋದಕ್ಕೊಂದು ಅರ್ಥ ಇರುತ್ತೆ. ಸೊ ನಿಮ್ಮಂಥವ್ರು ದುಡಿಬಾರ್ದು, ದುಡ್ಡಿಗೇನು ಬೆಲೆ ಇಲ್ಲ, ಮನುಷ್ಯತ್ವ, ಅದೇ ಮನುಷ್ಯ ಇದ್ದರೆ ಅದೇ ಮಣ್ಣಂಗಟ್ಟಿ ಹೇಳ್ತಾರಲ್ಲ. ಸೊ ದುಡ್ಡಿಲ್ಲದೆ ಹೆಂಗೆ ನಡೆಸ್ತೀರಾ ಜೀವನ? ದುಡ್ಡು ಬೇಕು ತಾನೆ. ಹೇಳ್ತೀರಾ ಹೆಂಗೆ ಹೇಳಬೇಕು ಅಂದರೆ, ಕಷ್ಟಪಟ್ಟು ನ್ಯಾಯಯುತವಾಗಿ ದುಡಿರಿ. ನ್ಯಾಯಯುತವಾಗಿ ಕಷ್ಟಪಟ್ಟು ದುಡಿದ್ರೆ ಅದರಲ್ಲಿ ಏನೂ ತಪ್ಪಿಲ್ಲ. ಏನೋ ಅನ್ಯಾಯವಾಗಿ ಎಲ್ಲ ದುಡಿದ್ರೆ ಅದಕ್ಕೊಂದು ಅರ್ಥ ಇದೆ. ಅನ್ಯಾಯವಾಗಿ ದುಡಿಬೇಡಿ, ಅದರ ಹಣ ಅದು ಇದು ಅದಕ್ಕೊಂದು ಫಿಲಾಸಫಿ ಹೇಳಿದ್ರೆ ಅರ್ಥ ಇದೆ. ಸುಮ್ಮನೆ ಹಣಕ್ಕೆ ಬೆಲೆ ಇಲ್ಲ, ಚಿನ್ನ ಬೆಲೆ ಇಲ್ಲ, ಮನುಷ್ಯ ಹೋಗ್ಬೇಕಾದ್ರೆ ಒಬ್ಬನೇ ಹೋಗ್ತಾನೆ. ಸೊ ಇದ್ದಾಗ ಬದುಕಬೇಕಾದ್ರೆ ಕಾಸು ಬೇಕು ತಾನೆ. ಸೊ ಇಂಥ ತಲೆಬುಡ ಇಲ್ಲದೆ ಇರೋ ಮಾತುಗಳನ್ನು ಹೇಳಕ್ಕೆ ಹೋಗಬೇಡಿ. ನ್ಯಾಯಯುತವಾಗಿ ದುಡಿಯಿರಿ, ಕಷ್ಟಪಟ್ಟು ದುಡಿಯಿರಿ, ಅಡ್ಡದಾರಿ ಹಿಡಿಯೋದು ಬೇಡ. ಒಳ್ಳೆ ದಾರಿಯಿಂದ ದುಡೀರಿ, ಒಳ್ಳೆ ದುಡ್ಡು ಮಾಡಿ ಚೆನ್ನಾಗಿರಿ, ಮನೆಯೂ ಚೆನ್ನಾಗಿಡಿ. ಅದನ್ನು ಬಿಟ್ಬಿಟ್ಟು ದುಡ್ಡಿಗೆ ಬೆಲೆ ಇಲ್ಲ, ದುಡ್ಡಿಂದ ಎಲ್ಲ ಆಗಲ್ಲ, ದಿಸ್ ಇಸ್ ಅಟರ್ ಬುಲ್ಶಿಟ್. ಕಟ್ ದ ಶೀಟ್, ಅರ್ನ್ ಮನಿ ಇನ್ ಅ ವೆರಿ ಜಸ್ಟಿಫೈಡ್ ವೇ. ಸುಮ್ಮನೆ ಕಾಸಿಗೆ ಏನು ಬೆಲೆ ಇಲ್ಲ, ಚಿನ್ನಕ್ಕೆ ಬೆಲೆ ಇಲ್ಲ, ಸಂಪತ್ತಿಗೆ ಬೆಲೆ ಇಲ್ಲ, ಇಂಥ ಮಾತಾಡೋರಿ ತೆಗೆದೆರಡು ಬಿಡಿ, ಸರಿನಾ?